ಜೋಗ್ ಜಂಕ್ಷನ್ಗೆ ಬಂಗಾರದಂಥ ವೀಕ್ಷಕರನ್ನ ಮತ್ತೆ ಸ್ವಾಗತ ಮಾಡ್ತೇನೆ ರೀ. ಮುಂದೆ ಜೋಗ್ ಜಂಕ್ಷನ್ಯಾಗ ಜೋಕ್ ಹೇಳೋದು ಕೇಳೋದು ನಡೆದೇ ಇರ್ತದೆ. ಇಲ್ಲಿ ನೀವು ಕೇಳಿದ ಜೋಕ್ಗಳನ್ನು ನಿಮ್ಮ ಜೋಕ್ ಅಂತ ಹೇಳಿ ನೀವು ಯಾರಿಗೆ ಬೇಕಾದರೂ ಹೇಳ್ರಿ, ನಮ್ದೇನೋ ಅಬ್ಜೆಕ್ಷನ್ ಇಲ್ಲ. ನಾವು ಮಕ್ಕಳ ಬಗ್ಗೆ ಮಾತಾಡ್ಲಿಕ್ಕತ್ತಿದ್ವಿ, ಮಕ್ಕಳ ಮುಕ್ತತೆ ಬಗ್ಗೆ ಮಾತಾಡ್ಲಿಕ್ಕತ್ತಿದ್ವಿ, ಮಕ್ಕಳ ಹಾಸ್ಯ ಪ್ರಜ್ಞೆ ಬಗ್ಗೆ ಮಾತಾಡ್ಲಿಕ್ಕತ್ತಿದ್ವಿ. ಮಕ್ಕಳಿಗೆ ಮಜಾ ಅಂತಂದ್ರೆ ನೀವು ಹೇಳ್ತೀನಿ, ಎಂಥೆಂಥ ಜೋಕ್ಗಳು ಮಕ್ಕಳ ಸೃಷ್ಟಿ ಆಗ್ತವೆ ನೋಡ್ರಿ. ಒಂದು ಸರ್ತೆ ಮಕ್ಕಳ ಸೃಷ್ಟಿ ಮಾಡಿದ ಈ ಜೋಕನ್ನು ಕೇಳ್ರಿ ಹೆಂಗದ. ಒಂದು ಹುಡುಗ ನನ್ನ ಕಡೆ ಓಡ್ಕೋತ ಬಂತು, ಹೇಳ್ತೀವಿ ನಾನು ನಿಮ್ಗೊಂದು ವಿಷಯ ಕೇಳ್ತೀನಿ, ನೀವು ಕರೆಕ್ಟಾಗಿ ಉತ್ತರ ಹೇಳ್ತೀರಾ ಅಂತ. ಹಾಂ ಕೇಳಿ ಏನಂತ ನೋಡ್ರಿ. ಒಂದು ಹುಚ್ಚರ ಆಸ್ಪತ್ರೆ ಇತ್ತು. ಆ ಹುಚ್ಚರ ಆಸ್ಪತ್ರೆ ಒಳಗೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಹಿಂಗೆ ಎರಡಿದ್ವು. ಫಸ್ಟ್ ಫ್ಲೋರ್ನಾಗಿದ್ದವರು ಏನು ಕೇಳಿದ್ರು ಗೊತ್ತಿಲ್ಲ ಅಂತಿದ್ರು. ಸೆಕೆಂಡ್ ಫ್ಲೋರ್ನವರು ನನಗೆ ಎಲ್ಲ ಗೊತ್ತದ ಅಂತಿದ್ರು. ಯಾಕೆ ಹೇಳ್ರಿ ಅಂತ ಕೇಳ್ತು. ನಾನು ಗೊತ್ತಿಲ್ಲ ಅಂದೆ. ಸರಿ, ನೀವು ಫಸ್ಟ್ ಫ್ಲೋರ್. ನೋಡ್ರಿ, ಮಕ್ಕಳ ಹಾಸ್ಯ ಇವು ಖರೆ ಯಾರು ಹೇಳ್ಕೊಟ್ಟಿರ್ತಾರ ಗೊತ್ತಿಲ್ಲ ಇವಕ್ಕೆ, ಬಟ್ ಇಂಥ ಜೋಕ್ಗಳು ಇವ್ರ ಕಡೆ ಬೇಕಾದಷ್ಟು ಇರ್ತಾವೆ. ಇನ್ನು ಗಂಡ ಹೆಂಡತಿಗಳ ಬಗ್ಗೆ ಅಂತೂ ಅಪಾರವಾದಂಥ ಜೋಕ್ ಅವರಿ, ಬೇಕಾದಷ್ಟು ಜೋಕವ. ಒಂದು ಗಂಡ ಹೆಂಡತಿ ಜೋಕು ಹಿಂಗದ. ನಾ ಮೊನ್ನೆ ಮುಂಬೈಗೆ ಹೋಗಿದ್ದೆ. ಮುಂಬೈದಾಗ ಕಲ್ಯಾಣದಾಗ ನನ್ನ ತಮ್ಮ ಒಂದು ಫ್ಲ್ಯಾಟ್ನಾಗ ಇರ್ತಾನೆ. ಅವ್ನು ಕೆಳಗಿನ ಮನೆ ಒಳಗೆ ಇನ್ನೊಂದು ಫ್ಲ್ಯಾಟ್ನಾಗ ಗಂಡ ಹೆಂಡತಿ ಇಬ್ಬರು ಇರ್ತಿದ್ರು. ಅವರು 24 ತಾಸು ನಕ್ಕೋತನ ಇರೋರು. ನನಗನಿಷ್ಟು ಎಂಥ ಚಂದ ಸಂಸಾರದ ಹೊಸದಾಗಿ ಲಗ್ನ ಆಗಿರಬೇಕು, ಅದಕ್ಕೆ ಯಾವತ್ತೂ ನಕ್ಕೋತನ ಇರ್ತಾರೆ ಇವರು ಅಂಥೇಳಿ. ಅದಕ್ಕೆ ನಾನು ಒಂದು ಸತ್ತೆ ಆ ಗಂಡ ಕೆಳಗೆ ಸಿಕ್ಕಾಗ ಅವ್ನು ಕೇಳಿದೆ, ಏನಪ್ಪ ನೀವು ಲಗ್ನ ಆಗಿ ಭಾಳ ದಿವಸ ಆಗಿಲ್ಲ ಹೌದಲ್ಲ? ಇಲ್ರಿ 11 ವರ್ಷ ಆಗಿದೆ ಅಂದ. 11 ವರ್ಷ ಆದರೂ ಇಷ್ಟು ದಿವಸ ನೀವು ಹೆಂಗೆ ನಕ್ಕೋತನ ಇರ್ತೀರಿ ಇಬ್ರು ಅಂತ ಕೇಳಿದೆ ನಾ. ಇಲ್ಲ, ಅದಕ್ಕೊಂದು ಸಣ್ಣ ಗುಟ್ಟದ ಅಂತಂದ. ಏನು ಅಂತಂದೆ. ಏನಿಲ್ಲರಿ, ನನ್ನ ಹೆಂಡ್ತಿ ಆಗಾಗ ತನ್ನ ಕೈಯಾಗ ಏನು ಸಿಗ್ತಾವಲ್ಲ ಅದನ್ನು ತೊಗೊಂಡು ನನಗೆ ಒಗಿತಿರ್ತಾಳೆ. ನನಗೆ ಬಡೀತು, ಅಕ್ಕಿ ನಗ್ತಾಳೆ. ನನಗೆ ತಪ್ಪಿತು, ನಾನು ನಗ್ತೀನಿ ಅನ್ಬೇಕು. ಸಂಸಾರದಾಗ ಬೇರೆದವರು ಬದುಕೋ ಗುಟ್ಟು ಬೇರೆನೇ ಇರ್ತಾವೆ. ಗಂಡಂದ್ರು ಹೆಂಡಂದ್ರ ನಡುವೆ ಈ ಮಜಾ ನಡೆದೇ ಇರ್ತದೆ. ಅವ್ರ ನಡುವೆ ಬೆಳೆಯುವಂಥ ಹಾಸ್ಯ ಇನ್ನೂ ಚಂದನೂ ಇರ್ತದೆ. ಒಂದು ಸರ್ತಿ ಹೆಂಡ್ತಿ ಆಫೀಸ್ಗೆ ಹೊಂಡಂತ ತನ್ನ ಗಂಡಿಗೆ ಹೇಳಿದ್ಲು, ಬರೋ ಮುಂದೆ ಇವತ್ತು ದಯವಿಟ್ಟು 1 kg ಮೈಸೂರು ಪಾಕ್ ತೊಗೊಂಬರ್ರಿ ಅಂದು. ಆ ಗಂಡ ಒಂದು ಸ್ವಲ್ಪ ಕಂಜೂಸಿದ್ದ. ಅಂದ, ಏನ ನಿನ್ನ ತುಟಿನ ಎಷ್ಟು ಸ್ವೀಟ್ ಅವ, ಮತ್ತ್ಯಾಕೆ ಮೈಸೂರು ಪಾಕು? ಅದಕ್ಕೆ ಹೆಂಡ್ತಿ ಹೇಳಿದ್ಲು, ಸಂಜೆ ಮುಂದೆ ನಿಮ್ಮ ಫ್ರೆಂಡ್ ಬರ್ಲಿಕ್ಕೆ ಹತ್ತಾರೆ, ಅವ್ರಿಗೂ ಇದೇ ಸ್ವೀಟಾಗಿ ಕೊಡಲೇ? ಇನ್ನೊಬ್ಬಕ್ಕೆ ಹೆಂಡ್ತಿ ತಿಂಗಳ ಸಾಮಾನನ್ನು ಮನೆಗೆಲ್ಲ ತೊಗೊಂಬಂದು ಅದ್ರಾಗ ಒಂದೊಂದು ದಿನಸಿ ಸಾಮಾನನ್ನು ಎತ್ತೆತ್ತಿ ಇಡ್ತಿದ್ಲು. ಗಂಡ ನೋಡ್ಕೋತ ಕೂತಿದ್ದ. ಗಂಡನ ಕೈಗೆ ಒಂದು ಶಾಂಪೂ ಬಾಟ್ಲಿ ಕೊಟ್ಲು. ಇವ ನೋಡ್ದ, ವಾಹ್ ಎಂಥ ಬೆಸ್ಟ್ ಶಾಂಪೂ ಅದಲ್ಲ, ತನ್ನ ಹೆಂಡ್ತಿ ತನಗಿಷ್ಟು ಪ್ರೀತಿಯಿಂದ ತಂದ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ಅಂತಂದ. ಅವಾಗ ಇಮಿಡಿಯೇಟ್ಲಿ ಹೆಂಡ್ತಿ ಹೇಳಿದ್ಲು, ಈ ಶಾಂಪೂ ನಿಮಗಲ್ಲ, ನಿಮ್ಮ ಸೆಕ್ರೆಟ್ರಿಗೆ ಅಂದ್ಲು. ಇವ ಯಾಕೆ ಅಂತ ಕೇಳ್ದ. ನೋಡ್ರಿ, ನಿಮ್ಮ ಸೆಕ್ರೆಟ್ರಿ ಕೂದಲ ಆಗಾಗ ನಿಮ್ಮ ಕೋಟಿನ ಮೇಲೆ ಉದುರ್ತಾವೆ, ಆಕಿ ಕೊಡ್ರಿ ಅಂದ್ರೆ ಉದುರ್ಲಾರ್ದಂಗೆ ಇರ್ತದೆ ಅಂತ. ನೋಡ್ರಿ ಎಂಥ ಚಾಲು ಇರ್ತಾರೆ. 15 ಫೂಟ್ ದೂರ ಇರಲಿ ಗಂಡ, ಆ ಗಂಡನ ಕೋಟ್ ಮೇಲೆ ಬಿದ್ದಂಥ ಸೆಕ್ರೆಟ್ರಿ ಕೂದಲ ಇವ್ರಿಗೆ ಕಾಣಿಸ್ತದೆ. ಬಟ್ ಅದೇ ಹೆಂಡ್ತಿ ಕಾರಿನ ಡ್ರೈವಿಂಗ್ ಸೀಟ್ನಾಗ ಕೂತು ಕಾರನ್ನು ರಿವರ್ಸ್ ತೊಗೊಳಿಕ್ಕೆ ಹತ್ತಿಲ್ಲ ಅಂದ್ರೆ 4 ಫೂಟ್ ದೂರ ಇರೋ ಇಲೆಕ್ಟ್ರಿಕ್ ಕಂಬ ಕಾಣಿಸಂಗಿಲ್ಲ, ಠಕ್ ಅಂತ ಹೋಗಿ ಅದಕ್ಕೆ ಹಾಯ್ತಾರೆ. ಗಂಡ ಹೆಂಡ್ತಿ ಇಂಥ ಜೋಕ್ಗಳು ನಿಮ್ಮ ಹತ್ರ ಇದ್ರೆ ದಯವಿಟ್ಟು ನಮಗೆ ಕಳಿಸ್ರಿ. ಯಾಕಂದ್ರೆ ನಾ ಆ ಜೋಕನ್ನು ನಿಮ್ಮ ಹೆಸರಲ್ಲೇನ ಜೋಗ್ ಜಂಕ್ಷನ್ಯಾಗ ಕರ್ನಾಟಕದ ಎಲ್ಲ ವೀಕ್ಷಕರಿಗೂ ತಲುಪಿಸೋ ಜವಾಬ್ದಾರಿ ಮತ್ತು ಹೋಗ್ತೇನೆ. ನೋಡ್ರಿ, ನಮ್ಮ ಜೋಕ್ ಕಳಿಸೋ ಸಂಖ್ಯಾ ಬಂದದ, ಅದನ್ನು ನೋಟ್ ಮಾಡ್ಕೊರಿ. 99 ಪೂಜಿ 98 ಪೂಜಿ 99. ಈ 10 ಅಂಕಿಗೆ ನೀವು ನಿಮ್ಮ ಜೋಕ್ಗಳನ್ನು ಕಳಿಸ್ರಿ. ನಾ ಕಾಯ್ಕೋತಾ ಇರ್ತೀನಿ, ನಿಮ್ಮ ಜೋಕ್ಗಳನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.